ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಸಿಹಿ ಗೆಣಸಿಂದ ಮಾಡ್ತಾ ಇದ್ದೀನಿ. ಸಿಹಿ ಗೆಣಸನ್ನ ಬರೀ ಬೇಯಿಸ್ಕೊಂಡು ತಿಂತಾ ಇರ್ತಾರೆ, ಅದ್ರ ಬದಲು ಈ ರೀತಿ ಒಂದ್ಸತಿ ರೊಟ್ಟಿ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ದೊಡ್ಡದಾಗುವಷ್ಟು ಸಿಹಿ ಗೆಣಸನ್ನ ಈ ರೀತಿ ಸಿಪ್ಪೆ ತೆಕ್ಕೊಂಡು ನೋಡಿ ಈ ರೀತಿ ತುರಿದು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತಾದ್ಮೇಲೆ ಕಲರ್ ಸ್ವಲ್ಪ ಮಂಕಾಗ್ಬಿಡುತ್ತೆ, ಈ ಆಲೂಗಡ್ಡೆ ಎಲ್ಲ ತುರಿದ್ರೆ ಆಗುತ್ತಲ್ಲ ಆ ರೀತಿ ಆಗುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಲಾಸ್ಟಲ್ಲಿ ಈ ರೀತಿ ಗೆಣಸೆಲ್ಲ ತುರಿದಿಟ್ಕೊಂಡಿರಿ. ನಾನಿಲ್ಲಿ ಒಂದು ದೊಡ್ಡ ಬಟ್ಲಾಗುವಷ್ಟು ಗೆಣಸು ತುರಿದಿರೋ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿ, ಒಂದು ಸ್ವಲ್ಪ ಆಗುವಷ್ಟು ತುರಿದಿರೋಂಥ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3-4 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುರಿದಿರೋಂತಹ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ 1 ಬಟ್ಲಾಗುವಷ್ಟು ತುರಿದಿರೋಂಥ ಗೆಣಸು ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ 2 ಬಟ್ಲಾಗುವಷ್ಟು ರಾಗಿ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಎಳ್ಳು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇನ್ನು ರೊಟ್ಟಿ ಎಲ್ಲ ತಟ್ತೀವಲ್ವ, ಬಳಿಯೋ ರೊಟ್ಟಿ ಆ ರೀತಿ ಅದಕ್ಕೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬ ಪರ್ಫೆಕ್ಟ್ ಆಗಿದೆ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಉಂಡೆನೂ ಇಟ್ಟು ಕೈನ ಒದ್ದೆ ಮಾಡ್ಕೊಳ್ತಾ ಅದನ್ನ ಚೆನ್ನಾಗಿ ತೆಳ್ಳಗೆ ತಟ್ಕೊಳ್ಳೋಣ. ನೀವು ಎಷ್ಟು ಬೇಕಾದ್ರೂ ತೆಳ್ಳಗೆ ತಟ್ಕೊಬೋದು, ಕೈ ಒದ್ದೆ ಮಾಡ್ಕೊಳ್ತಾ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ಇದನ್ನ ಕಾದ ತವಾ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಅದನ್ನ ಹಾಗೆ ಅದ್ರ ಮೇಲೆ ಫ್ಲಿಪ್ ಮಾಡಿ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಫಸ್ಟ್ ಟೈಮ್ ಈ ರೀತಿ ಹಾಕಿದ್ಮೇಲೆ ಮೇಲ್ಗಡೆ ಒಂದು ಲಿಡ್ ಮುಚ್ಚಿಟ್ಟಿರಿ, ಯಾಕಂದರೆ ನಾವು ಗೆಣಸನ್ನ ಯಾವ ರೀತಿ ಬೇಯಿಸ್ಕೊಂಡಿಲ್ಲೋ ಅಲ್ಲ, ಒಂದು ಸ್ವಲ್ಪ ಹಬೇಲು ಅದನ್ನ ಬೆಂದರೆ ತುಂಬ ರುಚಿಯಾಗಿರುತ್ತೆ ಅಂತ. ನೋಡಿ ಈಸಿಯಾಗಿ ಬರುತ್ತೆ. ಈ ರೀತಿ 2 ಕಡೆನೂ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತು ತುಂಬ ಲೈಟಾಗಿ ಕೂಡ ಇರುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಸವರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ನಿಜವಾಗ್ಲೂ ಇಷ್ಟಪಡ್ತಾರೆ. ಸಿಹಿ ಗೆಣಸಿಂದ ಇಷ್ಟು ರುಚಿಯಾಗಿರೋ ರೊಟ್ಟಿ ಮಾಡ್ಬೋದು ಅಂತ ಅಂದರೆ ನಂಬಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ಮಾಡಿರೋ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಹೊಂದುತ್ತೆ ಇದಕ್ಕೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೊಟ್ಟಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.